ವೀರಶೈವ ಲಿಂಗಾಯತ ಮಠಗಳು ಧರ್ಮ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ದಿಕ್ಕಿನಲ್ಲಿ ತೊಡಗಿಸಿಕೊಂಡಿದೆ ಎಂದು ಹುಬ್ಬಳ್ಳಿ 3000 ಮಠದ ಗುರು ಸಿದ್ದರಾಜ ಯೋಗೇಂದ್ರ ಸ್ವಾಮೀಜಿ ಅವರು ಹುಣಸೂರು ತಾಲೂಕಿನ ಗಾವಡಗೆರೆ ಗುರುಲಿಂಗ ಜಂಗಮದೇವರ ಮಠದಲ್ಲಿ ನಟರಾಜ ಸ್ವಾಮೀಜಿ ಅವರ 50ನೇ ವರ್ಷದ ಚರ ಪಟ್ಟಾಧಿಕಾರದ ಸುವರ್ಣ ಮಹೋತ್ಸವದ ಧಾರ್ಮಿಕ ಸಭೆ ಉದ್ಘಾಟಿಸಿ ಹೇಳಿದರು. ಶ್ರೀಮಠಗಳು ಸಾಮಾಜಿಕ ನೀತಿ, ಧರ್ಮ ಪ್ರಚಾರ ಮತ್ತು ಸಾಹಿತ್ಯಕ್ಕೆ ಒತ್ತು ನೀಡಿ ಸಮಾಜವನ್ನ ಜ್ಞಾನವಂತರನ್ನಾಗಿಸುವ ದಿಕ್ಕಿನಲ್ಲಿ ತೊಡಗಿ ಲಿಂಗಾಯತ ಪರಂಪರೆ ಕಾದುಕೊಳ್ಳುವಲ್ಲಿ ಶತಮಾನಗಳಿಂದ ತೊಡಗಿವೆ. ಆತ್ಮವಿಶ್ವಾಸವನ್ನ ಗಳಿಸಲು ಪ್ರತಿಯೊಬ್ಬ ಲಿಂಗಾಯತರು ಧ್ಯಾನ ಮತ್ತು ಲಿಂಗ ಪೂಜೆ ನಿತ್ಯ ಕೈಗೊಳ್ಳುವ ಮೂಲಕ ಗಳಿಸಬಹುದಾಗಿದ್ದು, ಆದರೆ ಇತ್ತೀಚಿನ ದಿನದ ಯುವ ಪೀಳಿಗೆಯಲ್ಲಿ ಇದು ಮಾಯವಾಗುತ್ತಿರುವುದು ವಿಷಾದನೀಯ ಸಂಗತಿ ಎಂದರು. ರಾಜ್ಯಾದ್ಯಂತ ಹಲವಾರು ಮಠಗಳು ಧಾರ್ಮಿಕ ರಕ್ಷಣೆಯೊಂದಿಗೆ ಶೈಕ್ಷಣಿಕವಾಗಿ ಯುವಕರನ್ನ ಸಮಾಜಮುಖಿಯನ್ನಾಗಿಸುವ ದಿಕ್ಕಿನಲ್ಲಿ ಒತ್ತು ನೀಡಿ ಆರ್ಥಿಕ, ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳಿಗೆ ಆಶ್ರಯ ನೀಡಿ ಜ್ಞಾನದಾಸೋಹ ನೀಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿ, ಗಾವಡಗೆರೆ ಶ್ರೀಮಠ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಶಕ್ತಿ ಹೊಂದಿದ್ದು ಈ ಮಠಕ್ಕೆ ಎಲ್ಲಾ ಧರ್ಮದ ಭಕ್ತರಿದ್ದಾರೆ ಎಂದರು. ಇನ್ನು ಗಾವಡಗೆರೆ ಗುರುಲಿಂಗ ಜಂಗಮದೇವರ ಮಠದ ನಟರಾಜ ಸ್ವಾಮೀಜಿ ಅವರ 50ನೇ ವರ್ಷದ ಚರ ಪಟ್ಟಾಧಿಕಾರದ ಅಂಗವಾಗಿ ಭಕ್ತರು ದವಸ ಧಾನ್ಯಗಳಿಂದ ತುಲಾಭಾರ ಹಾಕಿ ತಮ್ಮ ಭಕ್ತಿ ಭಾವ ಮೆರೆದರು. ಕಾವ್ಯಗಳನ್ನು ಬರೆದವರಿದ್ದಾರೆ, ರಗಳೆಗಳನ್ನು ಬರೆದಿದ್ದಾರೆ, ಛಂದೋಬದ್ಧವಾದಂತಹ ಪುರಾಣಗಳನ್ನು ಬರೆದವರಿದ್ದಾರೆ. ಹೀಗೆ ಮಠಗಳು ಯಾವಾಗಲೂ ಕೂಡ ಧರ್ಮಕ್ಕೆ ಪ್ರಧಾನವಾಗಿ ನೀತಿ, ಸಂಸ್ಕೃತಿ, ಸತ್ಯ, ನ್ಯಾಯ ಇವುಗಳನ್ನು ಪ್ರಧಾನವಾಗಿಟ್ಟುಕೊಂಡು ಶರಣರ ವ್ಯಕ್ತಿತ್ವವನ್ನು ಚಿತ್ರಣ ಮಾಡುವುದನ್ನೇ ಮಹಾಕಾವ್ಯಗಳನ್ನಾಗಿ ಬರೆದಂಥವರಿದ್ದಾರೆ. ಹೀಗೆ ಮಠಗಳು ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥದ್ದು ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ನಾವು ಸಂಶೋಧಕರಿಂದ ತಿಳಿಯಲ್ಪಡ್ತೀವಿ. ಹಾಗೇನೆ ಸ್ವಾಮಿಗಳು ಇದಷ್ಟೇ ಮಾಡಲಿಲ್ಲ, ಅದರ ಜೊತೆಯಾಗಿಯೇ ನಮ್ಮ ಆತ್ಮವಿಕಾಸ, ಅಂತರಂಗದ ವಿಕಾಸವನ್ನ ಯೋಗ ಮತ್ತು ಧ್ಯಾನದ ಮೂಲಕ, ಲಿಂಗ ಪೂಜೆಯ ಮೂಲಕ ಒಂದು ಅಂತರಂಗದ ಸಿದ್ಧಿಯನ್ನ ಮಾಡಿಕೊಂಡು ಭಕ್ತಾದಿಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿದ್ದಾರೆ. ಅಂದರೆ ಭಕ್ತರ ಕಷ್ಟ ನಷ್ಟಗಳನ್ನ ಅವರು ಪರಿಹರಿಸ್ತಾ ಬಂದಿದ್ದಾರೆ. ಹೀಗೆ ಮಠಗಳು ತಪಸ್ಸು ಮತ್ತು ಸಾಹಿತ್ಯದ ಮೂಲಕ ಸಮಾಜದ ಸರ್ವಾಂಗೀಣವಾದ ಅಭಿವೃದ್ಧಿ ಮಾಡುವ ಕನಸನ್ನು ಕಂಡು ಮಠಗಳ ಅಸ್ತಿತ್ವಕ್ಕೆ ಬಂದು, ಆದರೆ ಕಾಲದ ಕರೆಯೋ ಏನು, ಇತ್ತೀಚೆಗೆ ಶಿಕ್ಷಣ, ವೈದ್ಯಕೀಯ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಮಠಗಳು ಕೆಲಸ ಮಾಡುವಾಗ ದಾಪುಗಾಲು ಇಡ್ತಾ ಇದ್ದಾರೆ. ಹೀಗಿರುವಾಗ ಇಷ್ಟೇ ಅಲ್ಲ, ಮಠಗಳು ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವುದು, ಮಠಾಹ ಛಾತ್ರಾಲಯ ಅಂತ ಹೇಳ್ತಾರೆ. ಮಠಗಳು ಶಿಕ್ಷಣವನ್ನು ಕಲಿತಕ್ಕಂಥ ಮಕ್ಕಳಿಗೆ ಆಶ್ರಯವನ್ನು ಕೊಡಬೇಕು, ಅವರಿಗೆ ಅನ್ನವನ್ನು ಕೊಡಬೇಕು, ಅವರಿಗೆ ಜ್ಞಾನವನ್ನು ಕೊಡಬೇಕು, ಯುವಕ ಮಠಗಳು ಅಂತ ಅಂತಾರೆ ಅಂತೇಳಿ ಅಮರಸಿಂಹ ತನ್ನ ಸಂಸ್ಕೃತ ನಿಘಂಟಿನಲ್ಲಿ ಬರೀತಾನೆ. ಹೀಗಾಗಿ ಮಠಗಳು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಕೋನದಿಂದ ಕೆಲಸವನ್ನ ಮಾಡ್ತಾ ಇವೆ ಸಮಾಜದಲ್ಲಿ ಅನ್ನೋದೇ ಒಂದು ರೋಚಕ ಮತ್ತು ಅದ್ಭುತ. ಇಷ್ಟೇ ಅಲ್ಲ ಮಹನೀಯರೇ, ಏನಾದರೂ ಭಕ್ತಾದಿಗಳಲ್ಲಿ ಜಾತಿ, ಮತ, ಪಂಥವನ್ನು ಎಣಿಸಲಾಯಿತು. ಭಕ್ತಾದಿಗಳಲ್ಲಿ ಏನಾದರೂ ನ್ಯಾಯ ಇವೆಲ್ಲ ಯೋಚನೆ ಮಾಡಬೇಕು. ಮನುಷ್ಯನ ಆಯುಷ್ಯ ಅದು 100 ವರ್ಷ ಅಂತ ಕರೀತಾರೆ. 100 ವರ್ಷದಲ್ಲಿ ಅರ್ಧ ಆಯುಷ್ಯ ನಿದ್ರೆಯಲ್ಲೇ ಹೋಗುತ್ತಂತೆ, ಇನ್ನು ಕಾಲ ಭಾಗ ಬಾಲ್ಯ ಯೌವನದಲ್ಲೇ ಹೋಗುತ್ತಂತೆ, ಇನ್ನು ರೋಗ ರುಜಿನಗಳಲ್ಲೇ ಹೋಗುತ್ತಂತೆ, ಇನ್ನು ಕೆಲಸದಲ್ಲೇ ಹೋಗುತ್ತಂತೆ. ಅವನಿಗಾಗಿ ಉಳಿದ ಕಾಲ ಮಾತ್ರ ಅದು 20 ವರ್ಷ ಇರ್ತದೆ ಅವನ ಜೀವನದಲ್ಲಿ ಅಂತಾರೆ. ಆದರೆ ನಮ್ಮ ಗಾವಡಗೆರೆ ಮಠದ ಗುರುಲಿಂಗ ಜಂಗಮ ಮಠದ ಪೂಜ್ಯ ನಟರಾಜ ಸ್ವಾಮಿಯವರ ಜೀವನದಲ್ಲಿ 50 ವರ್ಷ ಸಾರ್ಥಕವಾದಂಥ ಜೀವನ ನಡೆಸಿರುವಂತಹ ಅವರು ಅದರ ನಿರಂತರವಾದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಬಸವಣ್ಣವರನ್ನು ಮಾತು ಹೇಳುತ್ತಾರೆ, ಲೇಸರಿಸಿಕೊಂಡು 5 ದಿನ ಬದುಕಿದರೇನು, ಲೇಸರಿಸಿಕೊಂಡು 3 ದಿನ ಬದುಕಿದರೇನು, ಲೇಸರಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಅನ್ನುವ ಹಾಗೆ ಅವರ ಕಳೆದ 50 ವರ್ಷಗಳ ನಿರಂತರವಾದಂತಹ ಸೇವೆ ಈ ಸಮಾಜಕ್ಕೆ ಒಂದು ಉರಿದ ಬತ್ತಿಯಂತೆ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದಿರುವಂತಹ ಅವರು. ನೋಡಿ, ಉದ್ಘಾಟನೆ ಮಾಡಿದ ದೀಪ ಇನ್ನೂ ಉರಿತಾ ಇದೆ, ಒಂದು ದೀಪ ಮಾತ್ರ.
ಆ ದೀಪದಂತೆ ಅವರು 50ನೇ ವರ್ಷದ ಸುವರ್ಣ ಸಂಭ್ರಮ. ಈ ಕಾರ್ಯಕ್ರಮಕ್ಕಾಗಿ ಅವರಿಗೆ ಶುಭ ಕೋರಲು ನಮ್ಮ ದಾವಣಗೆರೆ ತನಕ ಬಂದಿರತಕ್ಕಂಥ ನಮ್ಮ ಸಿದ್ಧಗಂಗಾ ಮತ್ತು ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿದಾವರಿಗೆ ನಮಸ್ಕರಿಸಿ, ಅಂತೆಯೇ ಇದೀಗ ತಾನು ಮಾತನಾಡಿ ಹೋದಂಥ ನಾನು ಮೊದಲು MLA ಆಗಿರ್ತಾನೆ ಗೊತ್ತಿದ್ದವು. ಏನೇನು ಇದ್ದೇ ಇರ್ತಕ್ಕಂಥ ಜಾಗದಲ್ಲಿ ಬೇರೆ ಬೇರೆ ಊರುಗಳ ಮಕ್ಕಳು ಇಲ್ಲಿ ಬಂದು ಓದಿದ್ದಾರೆ.